ಹಾಯ್ ಸುಮಾರು ದಿನ ಆಗಿದೆ ಯೂಟ್ಯೂಬ್ಗೆ ವಿಡಿಯೋ ರೆಕಾರ್ಡ್ ಮಾಡಿ ನಾನು ಆ್ಯಕ್ಚುಲಿ ಐ ವಾಸ್ ವೆರಿ ಬಿಸಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅಪ್ಲೋಡ್ ಮಾಡ್ತಾ ಇದ್ದೆ. ಐ ವಾಸ್ ಲರ್ನಿಂಗ್ ವೇ ಟು ಮೆನಿ ಥಿಂಗ್ಸ್. ಈ ಎಡಿಟ್ ಮಾಡೋದಾಗಲಿ ಇವನ್ ಇಫ್ ಐ ಹ್ಯಾವ್ ವೆರಿ ಲೆಸ್ ಟೈಮ್ ಐ ಹ್ಯಾವ್ ಟು ಎಡಿಟ್ ಆ್ಯಂಡ್ ಐ ಅಪ್ಲೋಡ್ ಇಟ್ ಅದನ್ನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಆ್ಯಂಡ್ ಇಟ್ ರಿಯಲಿ ಕನ್ಸ್ಯೂಮ್ ಮೈ ಟೈಮ್, ತುಂಬ ಟೈಮ್ ತಗೋತಾಯಿತ್ತು. ಆ್ಯಂಡ್ ಅಷ್ಟೇ ಅಲ್ಲದೆ ಐ ವಾಸ್ ಆನ್ ವೆರಿ ಸ್ಟ್ರಿಕ್ಟ್ ಡಯಟ್ ಫಾರ್ 18 days. ತುಂಬ ಸ್ಟ್ರಿಕ್ಟ್ ಡಯಟಲ್ಲಿದ್ದೆ. ಆ್ಯಂಡ್ ಯು ಕ್ಯಾನ್ ಸಿ ಮೈ ಫಿಸಿಕ್ ಹಸ್ ಚೇಂಜ್ ಅ ಲಾಟ್. ನಿಮಿಷ, you can see the fat percentage has completely gone down. ಅರೆ ತುಂಬ ಕಮ್ಮಿ ಆಗಿದೆ ಫ್ಯಾಟ್ ಪರ್ಸೆಂಟೇಜು. ಆ್ಯಂಡ್ ವಿ ಗಾಟ್ ಎ ಪ್ರಾಬ್ಲಮ್. ಕ್ಯಾಮ್ರಾ ಸ್ವಲ್ಪ ಏನೋ ಮೂರು ಸ್ಟ್ರೈಪ್ಸ್ ಬಂದಂಗೆ ಆಗ್ತಾ ಇದೆ. ಬಟ್ ಐ ಹ್ಯಾವ್ ಟು ಚೆಕ್ ಇಟ್ ಔಟ್, ಸರ್ವಿಸ್ ತಗೋಬೇಕು. ಆ್ಯಂಡ್ ಈ ವೀಕ್ ಆಗಲ್ಲ. ಬಟ್ ಐ ಟ್ರೈ ಟು ರೆಕಾರ್ಡ್ ವಿತ್ ದಿಸ್ ಓನ್ಲಿ ಫಾರ್ ಫ್ಯೂ ಡೇಸ್. ಆಮೇಲೆ ತಗೊಂಡೋಗ್ತೀನಿ 1-2 days ಸರ್ವಿಸ್ ಕೊಟ್ಟು. ನಾನು ಏನು ಹೇಳೋ ಅಂತಿದ್ದೆ ಅಂದರೆ, ವಿ ಆರ್ ಎಂಟರಿಂಗ್ ಎ ಪೀಕ್ ವೀಕ್ ಎಂಟರ್ ಆಗ್ತಾ ಇದೀವಿ. ಪೀಕ್ ವೀಕ್ ಅಂದರೆ ಏನು? ಪೀಕ್ ವೀಕ್ ಇಸ್ ನಥಿಂಗ್ ಬಟ್ ಐ ಟ್ರೈ ಟು ಗೆಟ್ ಇವನ್ ಮೋರ್ ಸ್ಟ್ರೆಟೆಡ್. ಈಗ ಆಲ್ರೆಡಿ ನಂದು 9% ಬಂದಿದ್ದಿದೆ ಬಾಡಿ ಫ್ಯಾಟ್ ಪರ್ಸೆಂಟೇಜು. ಆ್ಯಂಡ್ ನಾನು ಅದನ್ನು ಇನ್ನೂ ಕಮ್ಮಿ ತಗೊಂಡು ಹೋಗೋಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಆದಷ್ಟು ಕಮ್ಮಿ ಹೋದಾಗ ಏನಾಗುತ್ತೆ, ನನ್ನ ಬಿಗ್ಗೆಸ್ಟ್ ಇನ್ಸೆಕ್ಯೂರಿಟಿ ಹೇಳಿದಾಗ ಇದೆಯಲ್ಲ, ಇಟ್ ವಿಲ್ ಬಿ ಕಂಪ್ಲೀಟ್ಲಿ ವಾಶ್ಡ್ ಔಟ್. ಪೀಕ್ ವೀಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂದರೆ ಏನು? ಪೀಕ್ ವೀಕ್ ಅಂದರೆ ಏನು? ಯೂಶಲಿ ಫಸ್ಟ್ it will be my extreme fat loss, complete fat loss. ಇದು ರೆಕಮೆಂಡೆಡ್ ಅಲ್ಲ ಫ್ಯಾಟ್ ಲಾಸ್, ನಾರ್ಮಲ್ ಫ್ಯಾಟ್ ಲಾಸ್ಗೆ. ದಿಸ್ ಇಸ್ ಕಂಪ್ಲೀಟ್ಲಿ ಪಾರ್ಟ್ ಆಫ್ ಎ ಸ್ಪೋರ್ಟ್ ಮಾಡ್ತಾ ಇರೋದು ನಾನು. ಫ್ಯಾಟ್ ಲಾಸ್ಗಂತ ಅಲ್ಲ, ಒಂದು ಮೆಂಟಲಿ ಪ್ರಿಪೇರ್ ಆಗೋಕ್ಕೆ. ಆ್ಯಂಡ್ ನೆಕ್ಸ್ಟ್ ಇಯರ್ ನಾನು ಕಾಂಪೀಟ್ ಮಾಡಬೇಕು. ಫಾರ್ ದ್ಯಾಟ್ ಐ ನೀಡ್ ಎ ಪ್ರಾಕ್ಟೀಸ್. ಒಂದು ಪ್ರಾಕ್ಟೀಸ್ ಇರಬೇಕು, ಅದಕ್ಕೋಸ್ಕರ ಮಾಡೋಣ ಅಂತ. ಸೊ ಐ ಥಾಟ್ ಐ ಡಿಸೈಡೆಡ್ ಐ ಡೂ ದ್ಯಾಟ್. ತುಂಬ ದಿನದಿಂದ ಮಾಡಬೇಕು ಅನ್ಕೋತಾ ಇದ್ದೆ, ಬಟ್ ಮೆಂಟಲಿ ಪ್ರಿಪೇರ್ ಆಗ್ತಾ ಇರಲಿಲ್ಲ ಅಷ್ಟೇ ನಾನು. ಯಾಕಂದ್ರೆ ಒನ್ಸ್ ಯು ಸ್ಟಿಕ್ ಟು ದಿಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಯಾಕಂದ್ರೆ ದಿನ ಐ ನೀಡ್ ಟು ಡ್ರಿಂಕ್ ಫಾರ್ 4 days 8 liters ಆಫ್ ವಾಟರ್. ಇಷ್ಟು ದಿನ ಅರೌಂಡ್ 5 to 6 ಕುಡಿತಾ ಇದ್ದೆ, ಈಗ 8 liters ಕುಡಿಬೇಕು. ಇಟ್ಸ್ ರಿಯಲಿ ಟಫ್. ಅದು ಮಳೆ ಗಿಳೆ ಎಲ್ಲ ಜೋರಾಗಿ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನೀರು ಕುಡಿಯೋದು ಭಾಳ ಕಷ್ಟ. ಬಟ್ ಇಟ್ಸ್ ಫೈನ್, ಐ ವಿಲ್ ಬಿ ಏಬಲ್ ಟು ಡೂ ಇಟ್. ಮಾಡ್ತೀನಿ, ಏನು ತೊಂದರೆ ಇಲ್ಲ. ಬಟ್ ಅದನ್ನು ಅಪ್ಡೇಟ್ ಮಾಡೋಣ ಅಂತ ನಾನು ಇದು ರೆಕಾರ್ಡ್ ಮಾಡ್ತಾ ಇರೋದು. ಅಂಡ್ ಅಷ್ಟಲ್ಲದೆ ಯಾವುದೇ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇರಲ್ಲ. ಇಷ್ಟು ದಿನ ನಾನು ಒಂದೊಂದು ಆ್ಯಪಲ್ ಆಗಲಿ 2-3 ಆ್ಯಪಲ್ಸ್, ಪ್ರೋಟೀನ್ ಬಾರ್ಸ್ ಅವೆಲ್ಲ ಕನ್ಸ್ಯೂಮ್ ಮಾಡ್ತಾ ಇದ್ದೆ. ಬಟ್ ಈ ವೀಕಲ್ಲಿ ಏನು ಕನ್ಸ್ಯೂಮ್ ಮಾಡಲ್ಲ. ಇವತ್ತು ಡೇಟ್ June 2nd, 2024. ಇವತ್ತಿಂದ June 8th ತನಕ ಐ ವಿಲ್ ಬಿ ನಾಟ್ ಈಟಿಂಗ್ ಎನಿ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ಮಧ್ಯದಲ್ಲಿ ಒಂದಿದೆ, ಅದು ಐ ವಿಲ್ ಮೇಕ್ ಎ ವಿಡಿಯೋ ಆನ್ ದ್ಯಾಟ್ ಆಲ್ಸೋ. ಹೇಗೆ ಎಂಡ್ ಆಫ್ ದ ಡೇ ನಾನು ವಿಡಿಯೋ ಅಪ್ಲೋಡ್ ಮಾಡಿ ನಾನು ಮಲ್ಗೋದು. ಸೊ ಐ ಡಿಸೈಡ್ ದಟ್ ಪೀಕ್ ಹೇಗೆ ಹೋಗುತ್ತೆ ನಾನು ಎಕ್ಸ್ಪ್ಲೇನ್ ಮಾಡಿ. 8 liters ಆಫ್ ವಾಟರ್, ಆಮೇಲೆ ಚಿಕನ್ ಬ್ರೆಸ್ಟ್, ಎಗ್ಸ್, ವೇ ಪ್ರೋಟೀನ್ ಅಷ್ಟೇ ಮೇಜರ್. ಸುಮಾರು ಹೊತ್ತು ವಾಶ್ರೂಮ್ಗೆ ಹೋಗ್ಬೇಕಾಗುತ್ತೆ. ಬಟ್ ಇಟ್ಸ್ ಫೈನ್ ಇಫ್ ಐ ಆಮ್ ಏಬಲ್ ಟು ಗೆಟ್ ರಿಡ್ ಆಫ್ ಕಂಪ್ಲೀಟ್ ಥಿಂಗ್ ಫ್ಯಾಟ್ ಐ ಬಿ ಗುಡ್. ನಾನು ಮೈಂಡ್ ಸೆಟ್ ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆಗಿದೆ ಮೋಸ್ಟ್ ಆಫ್ ದ ಲೈಕ್ ತುಂಬ ಆಗಿದೆ. ಬಟ್ ಐ ವಾಂಟ್ ಟು ಬಿ ಬೆಟರ್. ಓಕೆ, ಯಾಕಂದ್ರೆ ಮತ್ತೆ ನಾನು ಬಲ್ಕ್ ಹೋಗೋದಾಗ ಫಸ್ಟ್ ಎವರ್ ಅಫಿಷಿಯಲ್ ಬಲ್ಕ್ ಹೋಗ್ತಾ ಇದ್ದೀನಿ. ಇದು ಮುಗಿಸಾದ್ಮೇಲೆ ಅವಾಗ ಐ ವಾಂಟ್ ಟು ಪುಟ್ ಆನ್ ಲೀನ್ ಮಸಲ್, ಆಸ್ ಮಚ್ ಅಸ್ ಲೀನ್ ಮಸಲ್ ಆಸ್ ಪಾಸಿಬಲ್. ಅದಕ್ಕೋಸ್ಕರ ನನ್ನ ಇನ್ಸೆಕ್ಯೂರಿಟೀಸ್ನ ಸೈಡ್ಗಿಟ್ಟು ಐ ವಾಂಟ್ ಟು ಜಸ್ಟ್ ಕಾನ್ಸಂಟ್ರೇಟ್ ಆನ್ ಬಲ್ಕಿಂಗ್, ಜಸ್ಟ್ ಕಾನ್ಸಂಟ್ರೇಟ್ ಆನ್ ಈಟಿಂಗ್ ಮೋರ್. ಬಿಕಾಸ್ ಒನ್ ಥಿಂಗ್ ಐ ಲೈಕ್ more than lifting is obviously eating. So I want to be better at that. Lifting ಅಲ್ಲಿ ಐ ಆಮ್ ಎ ಬೆಟರ್ ಪರ್ಸನ್. ನಾವು ಐ ಸ್ಟಿಲ್ ಟ್ರೈ ಟು ಬಿ ಬೆಟರ್. ಆ್ಯಂಡ್ ಈಟಿಂಗ್ ಅಲ್ಲಿ ಅದನ್ನ ಕ್ಲೀನಾಗಿ ತಿನ್ಬೇಕು. ಅದಕ್ಕೋಸ್ಕರ ಯಾವುದೇ ಬ್ಯಾರಿಯರ್ಸ್ ಇರಬಾರ್ದು ನನಗೆ. ಅದಕ್ಕೋಸ್ಕರ ಅದನ್ನ ತಿಳಿಸೋಣ ಅಂತ ನಿಮಗೆ ಇವತ್ತು ರೆಕಾರ್ಡ್ ಮಾಡ್ತಾ ಇರೋದು. ಸುಮಾರು ದಿನ ಆಗಿತ್ತು, ಬಟ್ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್ ಟುಡೇ. ಪ್ರತಿದಿನ ಮಾಡ್ತೀನಿ, ಎವ್ರಿ ಡೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋದು ಹೌ ಇಟ್ ಡೇಸ್ ಗೋಸ್. ಬಿಕಾಸ್ ಇದು ಫಸ್ಟ್ ದಿನ ನಾನು 8 liters ಆಫ್ ವಾಟರ್ ಕೊಡ್ತಿರೋದು. ಇವತ್ತಾಗಲೇ 7 ಆಗಿದೆ. ಐ ಹ್ಯಾವ್ ಟು ಗೋ ಟು ಜಿಮ್. ನಾವು ಒಂದು ವಾಟರ್ ಬಾಟಲ್ ಅಲ್ಲೇ ಬಿಟ್ಟು ಬಂದಿದ್ದೀನಿ, ಹೋಗಿ ತಗೋಬೇಕು. ಆ್ಯಂಡ್ ಅಷ್ಟಲ್ಲದೆ ನಾಳೆಗೆ ಪ್ರಿಪೇರ್ ಮಾಡ್ತೀನಿ. ನನ್ನ ಹತ್ರ ಎವ್ರಿ ಡೇ ನಾನು ಬಾಕ್ಸಲ್ಲಿ ಪ್ರಿಪೇರ್ ಮಾಡ್ಕೊಂಡು ಹೋಗಿರ್ತೀನಿ. ಅರೌಂಡ್ 6 to 7 ಅಂದರೆ ಅರೌಂಡ್ 600 grams ಆಫ್ ಚಿಕನ್ ಬ್ರೆಸ್ಟ್, 600 grams ಆಫ್ ಚಿಕನ್ ಬ್ರೆಸ್ಟ್ ಆ್ಯಂಡ್ 5 eggs, ವೇ ಪ್ರೋಟೀನ್ ಅಷ್ಟೇ, ಬೇಸಿಕ್, ನಥಿಂಗ್. ಆ್ಯಂಡ್ ಸಮ್ ವೆಜೀಸ್, ಕುಕುಂಬರ್ ಆಗಲಿ, ಕ್ಯಾಪ್ಸಿಕಮ್ ಆಗಲಿ, ಎನಿ ಟೈಪ್ ಆಫ್ ಗ್ರೀನ್ ವೆಜೀಸ್. ಏನಾಗುತ್ತೆ, 3-4 days ಕಂಪ್ಲೀಟ್ ವಾಟರ್ ಅಲ್ಲಿ ಇರ್ತೀನಿ. ಅಂದರೆ 8 liters ಆಫ್ ವಾಟರ್. ಅದಾದ್ಮೇಲೆ ಕಂಪ್ಲೀಟ್ ಆಗಿ ಕಟ್ ಡೌನ್ ಆಗುತ್ತೆ. ವಾಟರ್ ಮತ್ತೆ ಸಾಲ್ಟ್ ಕಂಪ್ಲೀಟ್ ಆಗಿ ಕಟ್ ಡೌನ್ ಆಗುತ್ತೆ. ಸದ್ಯಕ್ಕೆ ಸಾಲ್ಟ್ ತಿಂತಾ ಇದ್ದೀನಿ, ಸಾಲ್ಟ್ ಹಾಕ್ತಾ ಇದ್ದೀನಿ ಚಿಕನ್ ರೆಸಿಪೀಸ್ ಎಲ್ಲ ಮಾಡೋಕ್ಕೆ. ಬಟ್ ವೆನ್ಸ್ಡೇನಾ, ಥರ್ಸ್ಡೇ ಮತ್ತೆ ಫ್ರೈಡೇ ಏನೂ ಇರಲ್ಲ. ದ್ಯಾಟ್ ವಿಲ್ ಬಿ ರಿಯಲಿ ಟಫ್ ಫಾರ್ ಮಿ. ನೋಡೋದು, ಅದನ್ನು ಅಪ್ಲೋಡ್ ಮಾಡ್ತೀನಿ. ಹೇಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಐ ವಾಂಟೆಡ್ ದಿಸ್ ಎಕ್ಸ್ಪೀರಿಯನ್ಸ್. ನಾನು ಬೆಟರ್ ಪರ್ಸನ್ ಆಗಿ, ಬೆಟರ್ ಬಾಡಿ ಬಿಲ್ಡರ್ ಆಗೋಕ್ಕೆ, ಅಂದರೆ ಪ್ರೊಫೆಷ್ನಲ್ ಆಗಿ ಇಳಿಬೇಕು ಅಂದರೆ ಐ ವಾಂಟ್ ಟು ಈ ಎಕ್ಸ್ಪೀರಿಯನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಅದಕ್ಕೋಸ್ಕರ ಅಪ್ಲೈ ಮಾಡಂತಿದ್ದೆ. ಅದೇ ನನ್ನ
ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಣ ಅಂತಿದೆ. ಅದು ಬಿಟ್ಟರೆ ಏನಿಲ್ಲ. ಇವತ್ತು ಹೋಗಿ ನಾನು ಅಲ್ಲೇ ಸ್ಟಾಕ್ ಮಾಡ್ಕೊಂಡು ಬಂದಿದ್ದೀನಿ ಚಿಕನ್. ಅರೌಂಡ್ 5 kgs ಇದೆ ನನ್ನ ಫ್ರಿಜ್ಜಲ್ಲಿ. ಸೊ ಚಿಕನ್ 5 kgs ಇದೆ. ಇನ್ನೇನಿಲ್ಲ, ಅಷ್ಟೇ, ಇನ್ನೇನಿಲ್ಲ. ಸೊ ಫಿಸಿಕ್ ಅಪ್ಡೇಟ್ ನೀವೇ ನೋಡಿದ್ರೆ ಈಗ. ಸೊ ಇನ್ನೊಂದ್ಸಲಿ ಇದು ನೋಡ್ಕೊಳ್ಬೋದ. ಓಕೆ, ದಿಸ್ ಇಸ್ ಮೈ ಫಿಸಿಕ್ ಅಪ್ಡೇಟ್. ಇಲ್ಲ ನೀವೇ ನೋಡ್ತಾ ಇರ್ಬೋದು, ಎಲ್ಲ ಫ್ಯಾಟ್ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಇದು ನನ್ನ ಮೇಜರ್ ಇದ್ದಿದ್ದು, ಬಟ್ ಯಾ ದಿಸ್ ಟೈಮ್ ಇಟ್ಸ್ ಫಕಿಂಗ್ ವರ್ಕಿಂಗ್. ಯಸ್, ತುಂಬಾ ಖುಷಿ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ತುಂಬಾ ಭಯ ಆಗ್ತದೆ. ಯಾಕೆಂದ್ರೆ ನೆನ್ನೆ ಯಾವುದೋ ಒಂದು ಪ್ರಾಡಕ್ಟ್ ತಿಂದೆ, ಅಂದ್ರೆ ಲೈಕ್ ವೀಟ್ ಗ್ಲೂಟೆನ್ ಅಂತ ಇದೆ, ಐನ್ ಪ್ರೋಟೀನ್. ಅದರಿಂದ ನಾನು ಹೊಟ್ಟೆ ಹಾಳಾಗ್ಬಿಟ್ಟು 2 ದಿನ ಸಿಕ್ಕಾಪಟ್ಟೆ ಹೊಟ್ಟೆ ನಾವು ರಾತ್ರಿ ಹೊತ್ತು ಮಲ್ಗಕ್ ಆಗ್ತಾ ಇರ್ಲಿಲ್ಲ. ಬಟ್ ಸಮ್ ಹೌ ಇಟ್ಸ್ ಗುಡ್. ಸ್ಟಾರ್ಟ್ ಆದಂಗೆ ಏನಪ್ಪ ಹೊಟ್ಟೆ ಎಲ್ಲ ಕ್ಲೀನ್ ಆಗಿದೆ. ಐ ವಿಲ್ ಬಿ ಏಬಲ್ ಟು ಮ್ಯಾನೇಜ್ ಐ ಗೆಸ್. ಅಂಡ್ ಹೋಗ್ತಾ ಹೋಗ್ತಾ ಏನೇನು ಪ್ರಾಬ್ಲಮ್ ಆಗುತ್ತೆ ಅದು ಹೇಳ್ತೀನಿ. ಏನು ಪ್ರಾಬ್ಲಮ್ ಇಲ್ಲ. ಐ ಜಸ್ಟ್ ಹ್ಯಾವ್ ಟು ಬಿ ಮೆಂಟಲಿ ಸ್ಟ್ರಾಂಗ್ ಅಷ್ಟೇ. ಐ ಶುಡ್ ನಾಟ್ ಗಿವ್ ಎಕ್ಸ್ಕ್ಯೂಸಸ್, ಕಂಪ್ಲೇಂಟ್ ಕೊಡಬಾರ್ದು ಅಷ್ಟೇ. ಇನ್ನೇನಿಲ್ಲ. ಸೊ ಡೈಲಿ ಅಪ್ಲೋಡ್ ಮಾಡಬೇಕು. ದ ಗೋಲ್ ಇಸ್ ಟು ಟ್ರೈ ಟು ಬಿ ಆಸ್ ಲೀನ್ ಆಸ್ ಪಾಸಿಬಲ್. ಲೀನ್ ಆಗೇ ಇದ್ದೀನಿ. ಐ ವಾಂಟ್ ಟು ಬಿ ಆಸ್ ಫಿಟೆಡ್ ಆಸ್ ಪಾಸಿಬಲ್. ಅಂಡ್ ಕಂಪ್ಲೀಟ್ ಪ್ಯಾಕೇಜ್ ನನ್ನ ಒಂದು ಫೋಟೋಶೂಟ್ ಇದೆ ಸ್ಯಾಟರ್ಡೆ. ಅದನ್ನು ಅಪ್ಲೋಡ್ ಮಾಡ್ತೀನಿ. ನನ್ನ ಫೋಟೋಶೂಟ್, ನನ್ನ ಫೈನಲ್ ಕಂಡೀಷನಿಂಗ್ ಹೇಗೆ ಬರುತ್ತೆ ಅಪ್ಲೋಡ್ ಮಾಡ್ತೀನಿ. ಅಂಡ್ ಅಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಂಡ್ ಸ್ಟಿಕ್ ಆನ್ ಟು ದಿಸ್ ವಿಡಿಯೋ ಗೈಸ್. ವಿಲ್ ಸಿ ಮೈ ಲೈಕ್ ದ ಬೆಸ್ಟ್ ಕಂಡೀಷನ್ ಪಾಸಿಬಲ್. ನೀವೇ ನೋಡ್ತೀರಿ ಎಷ್ಟು ಮಟ್ಟಿಗೆ ನಾನು ಎಷ್ಟು ಕಮಿಟೆಡ್ ಆಗಿರ್ತೀನಿ, ನಾನು ಎಷ್ಟು ಸ್ಟ್ರಾಂಗ್ ಆಗಿರ್ತೀನಿ ಈ ಡಿಫಿಕಲ್ಟ್ ಫೇಸಲ್ಲಿ ಅಂತ ನೋಡೋಣ. ಸೊ ಅಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಸಿಗೋಣ ನಾಳೆ.